ಹಲೋ ಎಲ್ಲರಿಗೂ, ನನ್ನ ಹೆಸರು ಮಂಜುನಾಥ್. ಇಂಜಿನಿಯರಿಂಗ್ ಡಿಗ್ರಿಯಲ್ಲಿ ಹಲವಾರು ಆಪ್ಷನ್ಸ್ ಗಳು ಅವೈಲೇಬಲ್ ಇದೆ. ಈಗ ನಾವು ನೋಡಿದ್ರೆ ಈಗ ಇಂಜಿನಿಯರಿಂಗ್ ಅನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ, ಡಾಟಾ ಸೈನ್ಸ್ ಅಲ್ಲಿ, ಮತ್ತೆ ಮೆಷಿನ್ ಲರ್ನಿಂಗ್ ಅಲ್ಲಿ ಹಲವಾರು ರೀತಿಯ ಇಂಥ ವಿಷಯಗಳಲ್ಲಿ ಎಲ್ಲಾ ರೀತಿಯ ಇಂಜಿನಿಯರಿಂಗ್ ಡಿಗ್ರಿಯನ್ನು ಕೊಡ್ತಿದ್ದಾರೆ. ಬಟ್ ಈ ಎಲ್ಲಾ ಇಂಜಿನಿಯರಿಂಗ್ ಡಿಗ್ರಿಗಳು ಉಂಟಲ್ಲ, ಇದರಲ್ಲಿ ಯೂಶುವಲಿ ಕಲಿಸುವುದು ಆಲ್ಮೋಸ್ಟ್ ಸಿಮಿಲರ್ ವಿಷಯವೇ. ಎಂತಕ್ಕಂತ ಹೇಳಿದ್ರೆ ಇಂಜಿನಿಯರಿಂಗ್ ಡಿಗ್ರಿ ಅಂತ ಹೇಳಿದ್ರೆ ಒಂದು ವಿಷಯದ ಕೋರ್ ಕಾನ್ಸೆಪ್ಟ್ ಅನ್ನು ಕಲಿತು ಯಾವ ರೀತಿ ಅದ್ರ ಮೇಲೆ ಬಿಲ್ಡ್ ಮಾಡಿಕೊಂಡು ಹೋಗಬಹುದು ಅಂತ ಹೇಳಿ ಕಾನ್ಸೆಪ್ಟ್ ಅನ್ನು ಕಲಿಯುವುದು ಇಂಜಿನಿಯರಿಂಗ್ ಡಿಗ್ರಿಯಲ್ಲಿ. ಸೊ ಅದರಿಂದಾಗಿ ನೀವು ಈ ಹಲವಾರು ವಿಷಯಗಳ ಡಿಗ್ರಿಯ ಬಗ್ಗೆ ಕನ್ಫ್ಯೂಸ್ ಮಾಡಿಕೊಂಡು ಯಾವ್ದು ಮಾಡುದು, ಡಾಟಾ ಸೈನ್ಸ್ ಅಲ್ಲಿ ಮಾಡುದಾ ಅಥವಾ ಮೆಷಿನ್ ಲರ್ನಿಂಗ್ ಅಲ್ಲಿ ಮಾಡುದಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಮಾಡುದಾ ಅಥವಾ ಯಾವ್ದ್ರಲ್ಲಿ ಮಾಡುದು ಅಂತ ಹೇಳಿ ಕನ್ಫ್ಯೂಸ್ ಆಗುವ ಅಗತ್ಯ ಇಲ್ಲ. ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಮಾಡಿದ್ರೆ ಅಂದ್ರೆ ಇಂಜಿನಿಯರಿಂಗ್ ಇನ್ CSE ಅದು ಆಲ್ಮೋಸ್ಟ್ ಸಾಕು. ಎಂತಕ್ಕಂತ ಹೇಳಿದ್ರೆ ಬೇರೆಲ್ಲ ಹೆಸರುಗಳೆಲ್ಲ ಉಂಟಲ್ಲ, ಅದು ಒಂದ್ ರೀತಿ ಗಿಮಿಕ್ ಆಗಿ ಅವ್ರು ನಿಮ್ಗೆ ಹೇಳುದು. ಅಫ್ಕೋರ್ಸ್ ಅವ್ರು ಕೆಲವು ಕಾನ್ಸೆಪ್ಟ್ಸ್ ಗಳನ್ನ ಆಡ್ ಮಾಡ್ತಾರೆ, ಕೆಲವು ಸಬ್ಜೆಕ್ಟ್ ಎಕ್ಸ್ಟ್ರಾ ಇರ್ತದೆ. ಬಟ್ ಅದು ಬಿಟ್ಟು ಇಂಜಿನಿಯರಿಂಗ್ ಡಿಗ್ರಿ ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಡಿಗ್ರಿ ಕಂಪನೀಸ್ ಗಳು ನಿಮಗೆ ಕನ್ಸಿಡರ್ ಮಾಡುವಾಗ ಓಕೆ ನಿಮ್ಮ ಹತ್ರ ಇಂಜಿನಿಯರಿಂಗ್ ಡಿಗ್ರಿ ಉಂಟು ಅಷ್ಟೇ ಕನ್ಸಿಡರ್ ಮಾಡುದು. ಅದರ ಮೇಲೆ ನಿಮ್ಮ ಹತ್ರ ಇಂಜಿನಿಯರಿಂಗ್ ಡಿಗ್ರಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಇರ್ಲಿ, ಮೆಷಿನ್ ಲರ್ನಿಂಗ್ ಅಲ್ಲಿ ಇರ್ಲಿ ಅಥವಾ ಬೇರೆ ಯಾವುದೇ ವಿಷಯದಲ್ಲಿ ಇರ್ಲಿ ಅವ್ರಿಗೆ ಅಷ್ಟು ಕನ್ಸಿಡರ್ ಆಗುದಿಲ್ಲ. ಎಂತಂದ್ರೆ ಒಂದು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಇಂಜಿನಿಯರಿಂಗ್ ಮಾಡಿದ್ರೆ ಅಂತ ಹೇಳಿದ್ರೆ ಅರ್ಥ ಎಂತ ಅಂತ ಹೇಳಿದ್ರೆ ಅವ್ರಿಗೆ ಆಲ್ಮೋಸ್ಟ್ ಈ ಎಲ್ಲ ವಿಷಯಗಳ ಬಗ್ಗೆ ಗೊತ್ತಿರಬೇಕು. ಮತ್ತೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಈ ಇಂಜಿನಿಯರಿಂಗ್ ಡಿಗ್ರಿ ಉಂಟಲ್ಲ, ನಿಮ್ಗೆ ಒಂದು ಕಾನ್ಸೆಪ್ಟ್ ಅನ್ನು ಯಾವ ರೀತಿ ಕಲಿಯುವುದು ಮತ್ತೆ ಅದನ್ನು ಯಾವ ರೀತಿ ಅದನ್ನು ಕಲಿತು ಅದನ್ನು ಬಿಲ್ಡ್ ಮಾಡಬಹುದು ಅಂತೇಳಿ ಆ ಕೋರ್ ಕಾನ್ಸೆಪ್ಟ್ ಅನ್ನು ಕಲಿಸುದು ನಿಮ್ಗೆ. ಸೊ ಅದರಿಂದ ನೀವು ಈ ಕೋರ್ ಕಾನ್ಸೆಪ್ಟ್ ಅನ್ನು ಕಲ್ತಾದ ನಂತರ ನಿಮ್ಗೆ ಯಾವುದೇ ರೀತಿಯ ಜಾಬ್ಸ್ ಗೆ ಅಪ್ಲೈ ಮಾಡಬಹುದು ಮತ್ತೆ ಎಲ್ಲ ಕಂಪನೀಸ್ ಗಳು ಕನ್ಸಿಡರ್ ಮಾಡ್ತಾರೆ ಈ ಇಂಜಿನಿಯರಿಂಗ್ ಡಿಗ್ರಿಗಳನ್ನು. ಸೊ ಹಾಗಾಗಿರೋದ್ರಿಂದ ನೀವು ಯಾವುದೇ ವಿಷಯದಲ್ಲಿ ಇಂಜಿನಿಯರಿಂಗ್ ಮಾಡ್ಲಿ ಅದಷ್ಟು ಮ್ಯಾಟರ್ ಆಗುದಿಲ್ಲ. ನೀವು ಮಾಡಿದ ಇಂಜಿನಿಯರಿಂಗ್ ಡಿಗ್ರಿಯಲ್ಲಿ ಎಂತ ಕಾನ್ಸೆಪ್ಟ್ಸ್ ಗಳು ಇರ್ತಾವಲ್ಲ ಅದನ್ನ ಕರೆಕ್ಟ್ ಆಗಿ ಕಲೀರಿ. ಅದು ಬಿಟ್ಟು ಬೇರೆ ಎಕ್ಸ್ಟರ್ನಲ್ ಎಂತೆಲ್ಲ ವಿಷಯಗಳು ಉಂಟು ಅದನ್ನ ಸಹ ಕಲಿಯಲಿಕ್ಕೆ ಟ್ರೈ ಮಾಡಿ. ಈಗ ನೀವು ಕೋಡಿಂಗ್ ಅನ್ನು ಯಾವ ರೀತಿ ಮಾಡಬಹುದು, ಕೋಡಿಂಗ್ ಆದ ನಂತರ ಅದು AI ವಿಷಯಗಳ ಬಗ್ಗೆ ಇದ್ರೆ ಯಾವ ರೀತಿ AI ವಿಷಯಗಳನ್ನು ಇಂಪ್ಲಿಮೆಂಟ್ ಮಾಡಬಹುದು, ಮತ್ತೆ ಯಾವ ರೀತಿ ಅದು ವರ್ಕ್ ಆಗ್ತದೆ, ಇಂತ ಹಲವಾರು ರೀತಿಯ ಕಾನ್ಸೆಪ್ಟ್ಸ್ ಗಳನ್ನ ನೀವು ಇಂಜಿನಿಯರಿಂಗ್ ಅಲ್ಲಿ ಇರುವಾಗ ಕಲಿಬೇಕು. ಅವರು ಕಾಲೇಜಲ್ಲಿ ಕಲಿಸದೇ ಇರ್ಲಿ, ಬಟ್ ನೀವು ನಿಮ್ಮಷ್ಟಕ್ಕೆ ಅದನ್ನು ಕಲಿಬೇಕಾಗ್ತದೆ. ಮತ್ತೆ ನಿಮ್ಗೆ ಯಾವುದೇ ಇಂಜಿನಿಯರಿಂಗ್ ಅನ್ನು ಮಾಡಿ ನೀವು ಜಾಬ್ಸ್ ಗೆ ಅಪ್ಲೈ ಮಾಡಬಹುದು. ಕರೆಕ್ಟ್ ಆಗಿ ರೆಸ್ಯೂಮ್ ಮಾಡಿ, ಆ ರೆಸ್ಯೂಮ್ ಅಲ್ಲಿ ಕರೆಕ್ಟ್ ಆಗಿರುವ ಇನ್ಫಾರ್ಮೇಶನ್ ಅನ್ನು ಫಿಲ್ ಮಾಡಿ, ನಿಮ್ಮ ಮಾರ್ಕ್ಸ್ ಡೀಸೆಂಟ್ ಆಗಿದ್ರು ಎಂತ ಪ್ರಾಬ್ಲಮ್ ಇಲ್ಲ. ನೀವು ಆದಷ್ಟು ಕ್ಯಾಂಪಸ್ ಅಲ್ಲಿ ನೀವು ಟ್ರೈ ಮಾಡ್ಲಿಕ್ಕೆ ಹೋಗಬೇಡಿ. ಕ್ಯಾಂಪಸ್ ಬಿಟ್ಟು ಹೊರಗೆ ಎಷ್ಟಾಗ್ತದೆ ಅಷ್ಟು ಟ್ರೈ ಮಾಡ್ಲಿಕ್ಕೆ ನೋಡಿ. ಪ್ರಾಜೆಕ್ಟ್ಸ್ ಗಳು ಹಲವಾರು ಬಿಲ್ಡ್ ಮಾಡಿ ಇಂಜಿನಿಯರಿಂಗ್ ಮಾಡ್ತಿರುವಾಗ, ಎಂತಂದ್ರೆ ಆಲ್ರೆಡಿ ನಿಮ್ಮ ಎಕ್ಸಾಮ್ಸ್ ಅದು ಇದು ಅಂತ ನಿಮ್ಗೆ ತುಂಬಾ ಕೆಲಸ ಇರ್ತದೆ. ಅದರಿಂದ ಎಲ್ಲಿ ಪುರ್ಸತ್ ಸಿಗ್ತದೆ, ಎಲ್ಲಿ ನಿಮ್ಗೆ ಟೈಮ್ ಇರ್ತದೆ ಅವಾಗ ನೀವು ಕರೆಕ್ಟ್ ಆಗಿ ಪ್ರಾಜೆಕ್ಟ್ಸ್ ಗಳನ್ನು ಬಿಲ್ಡ್ ಮಾಡಿ ಯಾವ ರೀತಿ ಆ ಪ್ರಾಜೆಕ್ಟ್ಸ್ ಅನ್ನು ರಿಲೀಸ್ ಮಾಡುದು ಇಂತ ಹಲವಾರು ರೀತಿಯ ವಿಷಯಗಳನ್ನು ಕಲಿತು ಕರೆಕ್ಟ್ ಆಗಿ ನಿಮ್ಮ ರೆಸ್ಯೂಮ್ ಅನ್ನು ಕ್ರಿಯೇಟ್ ಮಾಡಿ ಬಿಡಿ. ಎಂತಂದ್ರೆ ಆ ರೆಸ್ಯೂಮ್ ಇಂದಲೇ ನಿಮ್ಗೆ ಕರೆಕ್ಟ್ ಆಗಿರುವ ಜಾಬ್ ಸಿಗ್ತದೆ. ಮತ್ತೆ ಇಫ್ ನಿಮ್ಗೆ ಆ ರೀತಿಯ ಜಾಬ್ಸ್ ಗೆ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ನಿಮ್ಗೆ ಇನ್ನೂ ಸಹ ಇಂಜಿನಿಯರಿಂಗ್ ನ ಕೋರ್ ಕಾನ್ಸೆಪ್ಟ್ ಅನ್ನು ಕಲಿತು ಮಾಡ್ಬೇಕಂತ ಹೇಳಿದ್ರೆ ಆಬ್ವಿಯಸ್ಲಿ ನಿಮ್ಗೆ ಎಲ್ಲ ಕಡೆ ಆಪರ್ಚುನಿಟಿಗಳಿವೆ. ಈಗ ಈ AI ಗಳ ಕಂಪನೀಸ್ ಗಳೆಲ್ಲ ತುಂಬಾ ಪಾಪ್ಯುಲರ್ ಆಗ್ತಿವೆ ಅಲ್ಲ, ಆ ಎಲ್ಲ ಕಂಪನೀಸ್ ಗಳಲ್ಲಿ ನಿಮ್ಗೆ ಆ ಕಂಪನಿಯ ರಿಸರ್ಚ್ ವಿಷಯದ ಮೇಲೆ ಜಾಬ್ಸ್ ಗಳು ತುಂಬಾ ಅವೈಲೇಬಿಲಿಟಿ ಇದೆ. ಮತ್ತೆ ನಿಮ್ಗೆ ಅಲ್ಲಿ ಸಹ ಜಾಯಿನ್ ಆಗಿ ಅದನ್ನು ಕರೆಕ್ಟ್ ಮಾಡುವ ಮತ್ತೆ ಅದನ್ನು ಕೋರ್ ಆಗಿ ಬಿಲ್ಡ್ ಮಾಡುವ ವಿಷಯಗಳ ಬಗ್ಗೆ ನೀವು ಅಪ್ಲೈ ಮಾಡ್ಲಿಕ್ಕೆ ಆಗ್ತದೆ. ಇದು ಸ್ವಲ್ಪ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಫೀಲ್ಡ್. ಎಂತಕ್ಕಂತ ಹೇಳಿದ್ರೆ ಈಗ AI ಗಳೆಲ್ಲ ನೀವು ತುಂಬಾ ನೋಡ್ತಿದ್ದೀರಲ್ಲ, ಅದೆಲ್ಲ AI ಗಳು ಅದರಷ್ಟಕ್ಕೆ ಬಿಲ್ಡ್ ಆಗುದಲ್ಲ. ಯಾರಾದ್ರೂ ಒಂದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಡಿಗ್ರಿ ಇರುವವರು ಇದ್ದಾರಲ್ಲ, ಅವರು ಕೂತ್ಕೊಂಡು ಅದನ್ನು ಕರೆಕ್ಟ್ ಆಗಿ ಅದರ ಪ್ರೋಗ್ರಾಮ್ ಅನ್ನು ಕೋಡ್ ಮಾಡುದು. ಆ ಕೋಡ್ ಮಾಡಿದ ಪ್ರೋಗ್ರಾಮ್ಸ್ ಗಳು ಉಂಟಲ್ಲ, ಆ ಪ್ರೋಗ್ರಾಮ್ಸ್ ಗಳು ಅದು ಆ ರೀತಿ ವರ್ಕ್ ಆಗ್ತದೆ AI ಅಂತ ಹೇಳಿದ್ರೆ. ಈಗ ನೀವು ಅಲ್ಲಿ ಯೂಸ್ ಮಾಡ್ತಿರುವಾಗ ಅದು ಯಾರೋ ಒಬ್ರು ಕೋಡ್ ಮಾಡಿರ್ತಾರೆ, ಅದನ್ನು ಇನ್ಫಾರ್ಮೇಶನ್ ಅದು ಅದ್ರಷ್ಟಕ್ಕೆ ಜನರೇಟ್ ಮಾಡ್ತಿರ್ಬೋದು. ಬಟ್ ಅದರ ಆಲ್ಗೋರಿದಮ್ಸ್ ಮತ್ತೆ ಅದರ ವರ್ಕಿಂಗ್ ಉಂಟಲ್ಲ, ಅದೆಲ್ಲ ಯಾರೋ ಒಬ್ರು ಇಂಜಿನಿಯರಿಂಗ್ ಅದನ್ನು ಕೂತ್ಕೊಂಡು ಅದನ್ನು ಸೆಟ್ ಮಾಡಿದ್ರಿಂದ ಅದು ವರ್ಕ್ ಆಗುದು. ಸೊ ಅದರಿಂದ ನೀವು ಇಂಜಿನಿಯರಿಂಗ್ ಮಾಡಿ ನಿಮ್ಗೆ ಸಹ ಇಂಥ ರೀತಿಯ ಕೋರ್ ಕಾನ್ಸೆಪ್ಟ್ ಮೇಲೆ ಜಾಬ್ಸ್ ಗಳು ಅಪ್ಲೈ ಮಾಡ್ಲಿಕ್ಕೆ ಆಗ್ತದೆ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಇಂಥ ಕೋರ್ ಕೆಲಸಗಳೆಲ್ಲ ಮೇಲೆ ವರ್ಕ್ ಮಾಡ್ಲಿಕ್ಕೆ, ಬಟ್ ನಿಮ್ಮ ಟ್ಯಾಲೆಂಟ್ ಮೇಲೆ ಅದು ನಿಮ್ಗೆ ಜಾಬ್ಸ್ ಗಳು ಸಿಗ್ತವೆ. ಸೊ ಅದರಿಂದ ನೀವು ಕರೆಕ್ಟ್ ಆಗಿ ಇಂಜಿನಿಯರಿಂಗ್ ಮಾಡುವಾಗ ನಿಮ್ಗೆ ಯಾವುದೇ ಕಾನ್ಸೆಪ್ಟ್ ಅಲ್ಲಿ ಮಾಡಿ, ಇಟ್ ಡಸಂಟ್ ಮ್ಯಾಟರ್. ಒಂದ್ಸರಿ ನೀವು ಪಿಕ್ ಮಾಡಿ ನೀವು ಇಂಜಿನಿಯರಿಂಗ್ ಸ್ಟಾರ್ಟ್ ಮಾಡಿದ ನಂತರ ಆದಷ್ಟು ಪ್ರಾಜೆಕ್ಟ್ಸ್ ಗಳು ಬಿಲ್ಡ್ ಮಾಡಿ ಮತ್ತೆ ಆದಷ್ಟು ಕೋರ್ ಕಾನ್ಸೆಪ್ಟ್ಸ್ ಮೇಲೆ ಟ್ರೈ ಮಾಡಿ. ಎಂತಂದ್ರೆ ಈ ಕೋರ್ ಕಾನ್ಸೆಪ್ಟ್ಸ್ ಗಳು ಉಂಟಲ್ಲ ಔಟ್ಡೇಟ್ ಆಗುದಿಲ್ಲ. ಈ ವರ್ಷ ಅಂದ್ರೆ 2024 ಅಲ್ಲಿ AI ಪಾಪ್ಯುಲರ್ ಆಗಿವೆ. 2034 ಅಲ್ಲಿ ಕೋರ್ ಕಾನ್ಸೆಪ್ಟ್ ಗಳು ಉಂಟಲ್ಲ ಅದು ಹಾಗೆ ಇರ್ತದೆ. ಸೊ ಅದರಿಂದ AI ನಂತರದ ಎಂತ ವಿಷಯ ಬರ್ತದೆ ಉಂಟಲ್ಲ ಅದು ಸಹ ಆ ಕೋರ್ ಕಾನ್ಸೆಪ್ಟ್ ಗೊತ್ತಿದ್ರೆ ನಿಮ್ಗೆ ಅದನ್ನ ಮಾಡ್ಲಿಕ್ಕೆ ಆಗ್ತದೆ. ವೆರಾಸ್ ನಿಮ್ಗೆ ಈಗ AI ಗೊತ್ತುಂಟು, ಅದು 10 years ಆದ ನಂತರ AI ವಿಷಯಗಳ ಕಾನ್ಸೆಪ್ಟ್ ಇರದಿದ್ರೆ ನಿಮ್ಗೆ ಜಾಬ್ಸ್ ಗಳ ಪ್ರಾಬ್ಲಮ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅದರಿಂದ ಆದಷ್ಟು ಕೋರ್ ಕಂಪ್ಯೂಟರ್ ಸೈನ್ಸ್ ಕಾನ್ಸೆಪ್ಟ್ಸ್ ಗಳನ್ನ ಕರೆಕ್ಟ್ ಆಗಿ ಕಲ್ತ್ರೆ ನಿಮ್ಗೆ ಒಳ್ಳೇದು. ಈ ಫ್ಯಾನ್ಸಿ ನೇಮ್ನಿಗೆಲ್ಲ ಬೀಳ್ಲಿಕ್ಕೆ ಹೋಗ್ಬೇಡಿ. AI ML ಡಾಟಾ ಸೈನ್ಸ್ ಇಂಥ ವಿಷಯಗಳ ಬಗ್ಗೆ ಎಲ್ಲ ಆದಷ್ಟು ಕರೆಕ್ಟ್ ಆಗಿ ಇಂಜಿನಿಯರಿಂಗ್ ಮಾಡಿ. ಕಂಪ್ಯೂಟರ್ ಸೈನ್ಸ್ ಉಂಟಲ್ಲ ಅದು ಮೇನ್ ಡಿಗ್ರಿ. ಸೊ
ಅದರಿಂದ ಈ ವಿಡಿಯೋದಲ್ಲಿ ಇಷ್ಟೇ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ, ಮತ್ತೆ ಚಾನಲ್ಗೆ ಸಹ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.